ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಡೆದ 2025-26ನೇ ಸಾಲಿನ SSLC ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ 1 ಗಣಿತ ವಿಷಯದ ಕೀ ಉತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಫಸ್ಟ್ ಮೇನ್ MCQ ಒಂದನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಇಂಟು ಬಿ ಆಗಿರುತ್ತೆ. ಎರಡನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಸಮಾಂತರ ರೇಖೆಗಳು ಆಗಿರುತ್ತೆ. ಮೂರನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ 4 ಸರಿಯಾದ ಉತ್ತರ ಆಗಿದೆ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿಯಾಗಿದೆ. ಐದನೇ ಪ್ರಶ್ನೆ ಆಪ್ಷನ್ ಬಿ 1/5 ಆಗಿದೆ. ಆಪ್ಷನ್ ಬಿ 1/5 ಆಗಿದೆ. ಆರನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಉತ್ತರ 1 ಆಗಿದೆ. ಏಳನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ 216 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಎಂಟನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಎನ್ ಆಗಿದೆ. ಇವಿಷ್ಟು MCQ ಪ್ರಶ್ನೆಗಳಿಗೆ ಉತ್ತರಗಳಾಗಿದೆ. ಎರಡನೇ ಮೇನ್ ಬಂದ್ಬಿಟ್ಟು ಪ್ರಶ್ನೆಗಳಿಗೆ ಉತ್ತರಿಸಿ 1 ಅಂಕದ 8 ಪ್ರಶ್ನೆಗಳು. ಒಂದನೇ ಪ್ರಶ್ನೆ 9ನೇ ಪ್ರಶ್ನೆ, ಈ ಒಂದು ಬಹುಪದೋಕ್ತಿ, ಈ ಒಂದು ಕೊಟ್ಟಿರೋ ನಕ್ಷೆಯಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಬರೆಯಿರಿ ಅಂತ ಹೇಳಿದ್ದಾರೆ. ಕೊಟ್ಟಿರುವ ಒಂದು ನಕ್ಷೆಯಲ್ಲಿ ಬಹುಪದೋಕ್ತಿಯ ಸಂಖ್ಯೆ 3 ಆಗಿದೆ. 10ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ ಎ ಬಿ ಬಿಂದುವಿಗಿರುವ ದೂರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. D √A² + B² ಆಗಿದೆ. 11ನೇ ಪ್ರಶ್ನೆ, ಇಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ PQR ಕೊಟ್ಟಿದ್ದಾರೆ. ತ್ರಿಭುಜ ABCಯ AB ಬಾಹುವಿಗೆ ಅನುರೂಪವಾಗಿರುವ PQR ತ್ರಿಭುಜದ ಬಾಹುವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ABC ತ್ರಿಭುಜದ ABಗೆ ಅನುರೂಪವಾಗಿರುವ ಬಾಹು ಯಾವುದಪ್ಪ ಅಂದರೆ ಬಾಹು PR ಆಗಿದೆ. 12ನೇ ಪ್ರಶ್ನೆ, ತ್ರಿಜ್ಯ R ಮಾನ ಇರುವ ಗೋಳದ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೂತ್ರ ಬರೆಯಿರಿ ಅಂತ ಹೇಳಿದ್ದಾರೆ. ಗೋಳದ ಘನಫಲ = 4/3 πr³ ಆಗಿದೆ. 13ನೇ ಪ್ರಶ್ನೆ, ಇಲ್ಲಿ ಸಮೀಕರಣ ಜೋಡಿ ಕೊಟ್ಟಿದ್ದಾರೆ. ಎಷ್ಟು ಪರಿಹಾರ ಹೊಂದಿದೆ ತಿಳಿಸಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರ A1/A2 ಬರ್ಕೊಂಡಿದ್ದೇನೆ, 1/2 ಬರುತ್ತೆ ಉತ್ತರ. B1/B2 ಬರ್ಕೊಂಡಿದ್ದೇನೆ, 1/2 ಬರುತ್ತೆ. C1/C2 ಬರ್ಕೊಂಡಿದ್ದೇನೆ, ಅಲ್ಲೂ ಕೂಡ 1/2 ಬರುತ್ತೆ. ದೇರ್ಫೋರ್ A1/A2 = B1/B2 = C1/C2 ಆದಾಗ ಈ ಒಂದು ಸಮೀಕರಣ ಜೋಡಿಯು ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಅದೇ ರೀತಿ 14ನೇ ಪ್ರಶ್ನೆ, 2x² = 3x - 5 ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಆದರ್ಶ ರೂಪ ax² + bx + c = 0 ಈ ರೂಪದಲ್ಲಿ ಬರೀಬೇಕು. ax² ಬಲಭಾಗದಲ್ಲಿರುವ ಎಲ್ಲ ಟರ್ಮ್ಗಳನ್ನು ಎಡಭಾಗದಲ್ಲಿ ತೆಗೆದುಕೊಳ್ತೀನಿ, ಹಾಗಾಗಿ ಪ್ಲಸ್ ಇರೋವೆಲ್ಲ ಮೈನಸ್ ಆಗುತ್ತೆ, ಮೈನಸ್ ಇರೋವೆಲ್ಲ ಪ್ಲಸ್ ಆಗುತ್ತೆ. 2x² - 3x + 5 = 0 ಇದು ಆದರ್ಶ ರೂಪಕ್ಕೆ ಬರ್ಕೊಂಡಿದ್ದೇನೆ. 15ನೇ ಪ್ರಶ್ನೆ ಬಂದ್ಬಿಟ್ಟು, ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13 ಅಂತೆ, 2ನೇ ಪದ 8 ಆಗಿದೆ. ಇಲ್ಲಿ ಮೊದಲನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೇ ಸಾಮಾನ್ಯ ವ್ಯತ್ಯಾಸ ಮೊದಲ ಪದ ಕೊಟ್ಟಿಲ್ಲ, ಹಾಗಾಗಿ ಆದರ್ಶ ರೂಪದಲ್ಲಿ ಸಾಮಾನ್ಯ ರೂಪದಲ್ಲಿ ಬರ್ಕೊಳ್ತೀನಿ. A3ನ A + 2D = 13, A2ನ A + D = 8 ಮಾಡಿ ವರ್ಜಿಸುವ ವಿಧಾನದಲ್ಲಿ ನಾವು ಈ ಸಮೀಕರಣವನ್ನು ಹಾಕಿದಾಗ D ಬೆಲೆ 5 ಬರುತ್ತೆ. D ಬೆಲೆಯನ್ನು ಸಮೀಕರಣ 1 ಅಥವಾ 2ರಲ್ಲಿ ಆದೇಶ ಮಾಡಿದಾಗ ನಾನಿಲ್ಲಿ ಸಮೀಕರಣ 2ರಲ್ಲಿ ಆದೇಶ ಮಾಡಿದ್ದೇನೆ. A ಬೆಲೆ 3 ಬರುತ್ತೆ. ಪ್ರಶ್ನೆಯಲ್ಲಿ ಕೇಳಿರುವ ರೀತಿ ಮೊದಲ ಪದವನ್ನು ಕಂಡುಹಿಡಿದಿದ್ದೀನಿ. A = 3 ಆಗಿದೆ. 16ನೇ ಪ್ರಶ್ನೆ, ಇದು ಕೋನ ನಿರ್ಧಾರಕ ಗುಣದ ಮೇಲೆ ಪ್ರಮೇಯದ ಮೇಲೆ ಬಂದಿರುವ ಪ್ರಶ್ನೆ ಆಗಿದೆ. ಚಿತ್ರದಲ್ಲಿ x ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ABC ಅನ್ನೋದು ಒಂದು ದೊಡ್ಡ ತ್ರಿಭುಜ ಆಗಿದೆ, ADE ಅನ್ನೋದು ಒಂದು ಚಿಕ್ಕ ತ್ರಿಭುಜ ಆಗಿದೆ. ಕೋನ ಪ್ರಮೇಯದ ಪ್ರಕಾರ ಚಿಕ್ಕ ತ್ರಿಭುಜದ AD, ದೊಡ್ಡ ತ್ರಿಭುಜದ AB, ಚಿಕ್ಕ ತ್ರಿಭುಜದ DE, ದೊಡ್ಡ ತ್ರಿಭುಜದ BCನ ತೆಗೆದುಕೊಳ್ತೀನಿ. ಅದಕ್ಕಿಂತ ಮುಂಚೆ ADಯ ಬೆಲೆ ಬರ್ಕೊಂಡಿದ್ದೀನಿ. AD = 2 ಸೆಂಟಿಮೀಟರ್. ಅದೇ ರೀತಿ AB ಬೆಲೆಯನ್ನು ಬರ್ಕೊಂಡಿದ್ದೀನಿ. AB = AD + BD ಆಗಿರುತ್ತೆ. AB = 2 + 3, AB = 5 ಸೆಂಟಿಮೀಟರ್ ಆಗಿದೆ. ಇಲ್ಲಿ AB ಯಾಕೆ ತೆಗೆದುಕೊಂಡಿದ್ದೇನಪ್ಪ ಅಂದರೆ ಕೋನ ನಿರ್ಧಾರಕದ ಗುಣವನ್ನು ಅಪ್ಲೈ ಮಾಡಿದ್ದೇನೆ. ಕೋನ ನಿರ್ಧಾರಕ ಗುಣದ ಪ್ರಕಾರ AD/AB DE/BC ಆಗುತ್ತೆ. DE ಅಂದರೆ ಚಿಕ್ಕ ತ್ರಿಭುಜ, BC ಅಂದರೆ ದೊಡ್ಡ ತ್ರಿಭುಜ. ಅದರ ಪ್ರಕಾರ AD/AB DE/BC ಬರ್ಕೊಂಡಿದ್ದೀನಿ. AD ಬೆಲೆ 2, AB ಬೆಲೆ 5, DE ಬೆಲೆ 4, BC ಬೆಲೆ x. ಇಲ್ಲಿ x ಕಂಡುಹಿಡಿಯಿರಿ ಅಂತ ಹೇಳಿದಾರಲ್ಲ, ಅದರ ಪ್ರಕಾರ ಓರೆ ಗುಣಾಕಾರ ಮಾಡಿದಾಗ 2x = 4 × 5, 4×5 = 20 ಆಗುತ್ತೆ. 2x = 20 ಆದರೆ x = 10 ಸೆಂಟಿಮೀಟರ್ ಆಗುತ್ತೆ. ಇದಿಷ್ಟು ಎರಡನೇ ಮೇನ್ನ ಪ್ರಶ್ನೆಗಳಿಗೆ ಉತ್ತರ ಆಗಿದೆ. ಮೂರನೇ ಮೇನ್ ಬಂದ್ಬಿಟ್ಟು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಅಂಕದ ಪ್ರಶ್ನೆಗಳು.
8 ಇರ್ತವೆ. 17ನೇ ಪ್ರಶ್ನೆ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಿದೆ. ಅದರ ಪ್ರಕಾರ 3 + √5 P/Q ಅಂತ ಬರೆದಿದ್ದೀನಿ. √5ನ ಅಲ್ಲೇ ಇಟ್ಟು ಎಡಭಾಗದಲ್ಲಿರೋ 3ನ ಬಲಭಾಗದ ಕಳಿಸಿದಾಗ -3 ಆಗುತ್ತೆ. ಇಲ್ಲಿ ಲಸ ತೆಗೆದಾಗ P - 3Q/Q ಆಗುತ್ತೆ. ಇಲ್ಲಿ P - 3Q/Q ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ, ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇಲ್ಲಿ ಎರಡೂ ಸಮೀಕರಣಗಳು ಸಮವಾಗಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಇದು ಅಸಾಧ್ಯ. ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ನಾನು ಇಲ್ಲಿ ಪ್ರೂವ್ ಮಾಡಿದ್ದೀನಿ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ, 36 ಮತ್ತು 120ರ ಈ ಪೂರ್ಣಾಂಕಗಳ ಲಸ ಮಸ ಕಂಡುಹಿಡಿಯಿರಿ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಆಮೇಲೆ ಲಸ ಇಂಟು ಮಸ ಆ ಸಂಖ್ಯೆಗಳ ಗುಣಲಬ್ಧ ಎಂದು ತಾಳೆ ನೋಡಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಪ್ರಕಾರ ಲಸವನ್ನು ಮತ್ತು ಮಸವನ್ನು ಕಂಡುಹಿಡ್ಕೊಂಡಿದ್ದೀನಿ. 36 ಮತ್ತು 120ರ ಮಸ 12 ಆಗಿದೆ. ಅದೇ ರೀತಿ 36 ಮತ್ತು 120ರ ಮಸ 360 ಆಗಿದೆ. ಇಲ್ಲಿ ತಾಳೆ ನೋಡಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರ ಲಸ ಇಂಟು ಮಸ ಆ ಸಂಖ್ಯೆಗಳ ಗುಣಲಬ್ಧ. ಆ ಸಂಖ್ಯೆ ಅಂದರೆ ಕೊಟ್ಟಿರುವ ಸಂಖ್ಯೆ, ದತ್ತ ಸಂಖ್ಯೆಗಳು 36, 120. ಇಲ್ಲಿ ಲಸ ಮತ್ತು ಮಸವನ್ನು ಗುಣಿಸಿದ್ದೀನಿ. ಇಂಟು ಆ ಸಂಖ್ಯೆಗಳ ಗುಣಲಬ್ಧ ಅಂದರೆ ದತ್ತ ಸಂಖ್ಯೆಗಳಾದ 36 × 120 ಗುಣಿಸಿದಾಗ ನನಗೆ ಎಡಭಾಗದಲ್ಲೂ ಮತ್ತು ಬಲಭಾಗದಲ್ಲೂ ಉತ್ತರ ಸೇಮ್ ಬಂದಿರುತ್ತೆ. 4320 4320 ಆಗಿದೆ. ಇದಿಷ್ಟು 17ನೇ ಪ್ರಶ್ನೆಗೆ ಉತ್ತರ ಆಗಿದೆ. 18ನೇ ಪ್ರಶ್ನೆ ಬಂದ್ಬಿಟ್ಟು ವರ್ಜಿಸುವ ವಿಧಾನದಲ್ಲಿ ಈ ಒಂದು ಸಮೀಕರಣವನ್ನು ಬಿಡಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ವರ್ಜಿಸುವ ವಿಧಾನ ವಿರುದ್ಧ ಚಿಹ್ನೆ ಇರೋದ್ರಿಂದ +y - y ಕ್ಯಾನ್ಸಲ್ ಆದಾಗ 2x + 3x 1x ಏನಾಗುತ್ತೆ, 3x ಆಗುತ್ತೆ. 3x = 12 ಆದರೆ x = 4 ಆಗುತ್ತೆ. ಎಕ್ಸ್ನ ಬೆಲೆಯನ್ನು ಸಮೀಕರಣ 1 ಅಥವಾ 2ರಲ್ಲಿ ಆದೇಶ ಮಾಡಿದಾಗ ನನಗೆ y ಬೆಲೆ 2 ಬಂದಿದೆ. ಇದಿಷ್ಟು ಪ್ರಶ್ನೆ 18ರ ಉತ್ತರ ಆಗಿದೆ. 19ನೇ ಪ್ರಶ್ನೆ ಬಂದ್ಬಿಟ್ಟು 3, 7, 11 ಮೊದಲ 10 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಎ ಬೆಲೆ 3 ಆಗಿರಲಿ, ಡಿ ಬೆಲೆ 4 ಆಗುತ್ತೆ, ಎನ್ ಬೆಲೆ ಮೊದಲ 10 ಅಂದರೆ n = 10, ಎಸ್ 10ರ ಬೆಲೆ ಕಂಡುಹಿಡಿಬೇಕು. SN = n/2 2a + n - 1 × d ಸೂತ್ರವನ್ನು ಅಪ್ಲೈ ಮಾಡಿದಾಗ ನನಗೆ ಎಸ್ 10 ಅಂದರೆ 10 ಪದಗಳ ಮೊತ್ತ 210 ಬಂದಿದೆ. ಇದಿಷ್ಟು ಪ್ರಶ್ನೆ ಸಂಖ್ಯೆ 19ರ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ 20. ಇಲ್ಲಿ ವೃತ್ತ ಒಂದು ಕೊಟ್ಟಿದ್ದಾರೆ. ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತದಲ್ಲಿ ABಯು ವ್ಯಾಸವಾಗಿದೆ ಅಂತ ಹೇಳಿದ್ದಾರೆ ಮತ್ತು APಯು ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. AP ಅಂದರೆ ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಆಗಿದೆ. ಕೋನ OCB 25 ಡಿಗ್ರಿ ಇದೆ, ಆದರೆ ಕೋನ APB ಅಳತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಪ್ರಶ್ನೆಯಲ್ಲಿ ಕೇಳಿರುವ ಹಾಗೆ OCB 25 ಡಿಗ್ರಿ ಬರ್ಕೊಂಡಿದ್ದೀನಿ. ತ್ರಿಭುಜ BOC ಬರ್ಕೊಂಡಿದ್ದೀನಿ. ತ್ರಿಭುಜ BOCಯಲ್ಲಿ OB = OC ಆಗುತ್ತೆ. ಯಾಕಂದರೆ ಒಂದೇ ವೃತ್ತದ 2 ತ್ರಿಜ್ಯ ಇರೋದ್ರಿಂದ OB ಎಷ್ಟಿರುತ್ತೋ OCನೂ ಅಷ್ಟೇ ಇರುತ್ತೆ. ಅಲ್ಲಿ ಉಂಟಾಗೋ ಕೋನ Cನೂ 25 ಡಿಗ್ರಿ ಇರುತ್ತೆ, ಕೋನ Bನೂ 25 ಡಿಗ್ರಿ ಇರುತ್ತೆ. ಅದರ ಪ್ರಕಾರ ಇಲ್ಲೊಂದು ತ್ರಿಭುಜದಲ್ಲಿ ಕೋನ A ಬೆಲೆಯು 90 ಡಿಗ್ರಿ ಇರುತ್ತೆ. ತ್ರಿಭುಜ APB ತೆಗೆದುಕೊಂಡಿದ್ದೀನಿ. ತ್ರಿಭುಜ APBಯಲ್ಲಿ 3 ಕೋನನ್ನು ಬರ್ಕೊಂಡಿದ್ದೀನಿ. ಕೋನ B, ಕೋನ A, ಕೋನ P ಬರ್ಕೊಂಡಿದ್ದೀನಿ. ಕೋನ Bಯ ಬೆಲೆ 25 ಡಿಗ್ರಿ, ಕೋನ Aಯ ಬೆಲೆ 90 ಡಿಗ್ರಿ. ಯಾಕಂದರೆ ಲಂಬವಾಗಿರೋದ್ರಿಂದ ಕೋನ Pಯ ಬೆಲೆ ಗೊತ್ತಿಲ್ಲ, ಹಾಗಾಗಿ 25 ಡಿಗ್ರಿ + 90 ಡಿಗ್ರಿ + P. ಕೋನ P = 180 ಡಿಗ್ರಿ. 25 + 90 115 ಆಗುತ್ತೆ. P = 180ರಲ್ಲಿ 115 ಬಲಗಡೆಗೆ ಹೋದಾಗ ಮೈನಸ್ ಆಗುತ್ತೆ. ಕೋನ Pಯ ಅಳತೆ 65 ಡಿಗ್ರಿ ಆಗುತ್ತೆ. ಪ್ರಶ್ನೆ ಪ್ರಕಾರ ಕೋನ APBಯ ಅಳತೆ 65 ಡಿಗ್ರಿ ಆಗುತ್ತೆ. ಇದಿಷ್ಟು ಪ್ರಶ್ನೆ ಸಂಖ್ಯೆ 20ರ ಉತ್ತರ ಆಗಿದೆ. 21ನೇ ಪ್ರಶ್ನೆ 2x² + x - 6 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ A ಬೆಲೆ, B ಬೆಲೆ, C ಬೆಲೆ ಬರ್ಕೊಂಡಿದ್ದೀನಿ. A ಬೆಲೆ 2, B ಬೆಲೆ 1, C ಬೆಲೆ -6. A ಮತ್ತು C ಏನು ಗುಣಿಸಿದಾಗ -12 ಬರಬೇಕು, ಕೂಡಿದಾಗ 1 ಬರಬೇಕು. 4 - 3ನ ಬರ್ಕೊಂಡಾಗ 4 ಮೂಲೆ 12, 4ರಲ್ಲಿ 3ನ ಕಳೆದ್ರೆ 1 ಬರುತ್ತೆ. ಅದರ ಪ್ರಕಾರ 2x² + 4x - 3x - 6 = 0 ಬರೆದಾಗ ಇಲ್ಲಿ ಸಾಮಾನ್ಯ ತೆಗೆದುಕೊಂಡಾಗ x + 2 = 0, x -2 ಬರುತ್ತೆ. 2x - 3 = 0 ಆದಾಗ 2x +3 ಆಗುತ್ತೆ, x = 3/2 ಆಗುತ್ತೆ. ಇದಿಷ್ಟು ಪ್ರಶ್ನೆ ಸಂಖ್ಯೆ 20ರ ಮೊದಲ ಪ್ರಶ್ನೆ ಆಗಿದೆ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ, 2x² - 6x + 3 = 0 ಈ ಒಂದು ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವ ವಿವೇಚಿಸಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಪ್ರಕಾರ A, B, C ಬೆಲೆ ಬರ್ಕೊಂಡಿದ್ದೀನಿ. A ಬೆಲೆ 2,
ಬಿ ಬೆಲೆ -6, ಸಿ ಬೆಲೆ 3 ಆಗಿದೆ. ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಹಾಕಿದಾಗ ಡೆಲ್ಟಾ ಅಂದರೆ ಶೋಧಕದ ಬೆಲೆ 12 ಬರುತ್ತೆ. 12 ಯಾವಾಗಲೂ 0ಗಿಂತ ದೊಡ್ಡದಿರೋದ್ರಿಂದ ಇದು 2 ಭಿನ್ನವಾದ ಮೂಲಗಳನ್ನು ಹೊಂದಿರುತ್ತೆ ಅಂತ ಬರೀಬೋದು. ಇದಿಷ್ಟು ಪ್ರಶ್ನೆ 21ರ ಉತ್ತರ ಆಗಿದೆ. 22ನೇ ಪ್ರಶ್ನೆ, ಇಲ್ಲೊಂದು ತ್ರಿಭುಜ ಕೊಟ್ಟಿದ್ದಾರೆ. ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಟ್ಯಾನ್ ಪಿ ಮತ್ತು ಕಾಟ್ ಆರ್ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಟ್ಯಾನ್ ಪಿ ಅಂದರೆ ಪಿ ಕೋನಾಗಿರುತ್ತೆ, ಕಾಟ್ ಆರ್ ಅಂದರೆ ಆರ್ ಕೋನಾಗಿರುತ್ತೆ. ಪ್ರಶ್ನೆ ಪ್ರಕಾರ ಟ್ಯಾನ್ ಪಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಂದರೆ 5/12. ಕಾಟ್ ಆರ್ ಅಂದರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಆಗುತ್ತೆ, ಅಲ್ಲಿಗೆ 5/12. ಪ್ರಶ್ನೆ ಪ್ರಕಾರ ಟ್ಯಾನ್ ಪಿ ಮತ್ತು ಕಾಟ್ ಆರ್ ಬೆಲೆನ ಪ್ರಶ್ನೆಯಲ್ಲಿ ಅಪ್ಲೈ ಮಾಡಿದಾಗ 5/12 ಮೈನಸ್ 5/12 0 ಆಗುತ್ತೆ. ಟ್ಯಾನ್ ಪಿ ಮೈನಸ್ ಕಾಟ್ ಆರ್ನ ಬೆಲೆ 0 ಆಗಿದೆ. 23ನೇ ಪ್ರಶ್ನೆ ಬಂದ್ಬಿಟ್ಟು, ಒಂದು ಸಭಾಂಗಣದ ನೆಲಕ್ಕೆ ಸಂಪೂರ್ಣವಾಗಿ ವರ್ಗಾಕಾರದ ಹಾಸುಗಲ್ಲನ್ನು ಹಾಕಬೇಕಾಗಿದೆ. ನೆನಪಿರಲಿ, ಇಲ್ಲಿ ವರ್ಗಾಕಾರದ ಹಾಸುಗಲ್ಲು ಅಂತ ನೆನಪಿರಬೇಕು. ನೆಲದ ಉದ್ದ 112 ಅಡಿ, ನೆಲದ ಅಗಲ 72 ಅಡಿ ಆಗಿದೆ. ನೆಲದ ವಿಸ್ತೀರ್ಣಕ್ಕೆ ನಿಖರವಾಗಿ ಸರಿ ಹೊಂದುವಂತೆ ವರ್ಗಾಕಾರದ ಹಾಸುಗಲ್ಲಿನ ಅಂಚಿನ ಗರಿಷ್ಠ ಉದ್ದವನ್ನು ಕಂಡುಹಿಡಿದು ಈ ಸಭಾಂಗಣ ನೆಲಕ್ಕೆ ಎಷ್ಟು ಹಾಸುಗಲ್ಲನ್ನು ಹಾಕಬೇಕು ಅಂತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಮೊದಲಿಗೆ ನೆಲದ ಉದ್ದ ಬರೆದಿದ್ದೇನೆ 112, ನೆಲದ ಅಗಲ 72 ಅಡಿ. ಸಭಾಂಗಣದ ವಿಸ್ತೀರ್ಣ ಕಂಡುಹಿಡ್ಕೊಂಡಿದ್ದೀನಿ. ಸಭಾಂಗಣದ ವಿಸ್ತೀರ್ಣ ಉದ್ದ ಇಂಟು ಅಗಲ ಆಯತಾಕಾರದಲ್ಲಿರೋದ್ರಿಂದ ಸಭಾಂಗಣದ ವಿಸ್ತೀರ್ಣ 8064 ಚದರ ಅಡಿ ಬರುತ್ತೆ. ಇಲ್ಲಿ ನೆಲದ ಉದ್ದ ಮತ್ತು ಅಗಲನ ಲಸ ಮತ್ತು ಮಾಸನ ಕಂಡುಹಿಡ್ಕೊಂಡಾಗ 112 ಮತ್ತು 72ರ ಮಾಸ 8 ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಹಾಸುಗಲ್ಲಿನ ಗರಿಷ್ಠ ಅಂಚಿನ ಗರಿಷ್ಠ ಉದ್ದ 8 ಅಡಿ ಆಗುತ್ತೆ. ಇದನ್ನು ನಾನು ಚೌಕಾಕಾರದಲ್ಲಿರೋದ್ರಿಂದ ಹಾಸುಗಲ್ಲು 8 × 8 ಬರ್ಕೊಂಡಿದ್ದೀನಿ. ಪ್ರತಿ ಒಂದು ಹಾಸುಗಲ್ಲಿನ ವಿಸ್ತೀರ್ಣ 8 × 8 64. ವರ್ಗಾಕಾರದ ಹಾಸುಗಲ್ಲಿನ ವಿಸ್ತೀರ್ಣ 64 ಸ್ಕ್ವೇರ್ ಫೀಟ್ ಆಗುತ್ತೆ, ಚದರ ಅಡಿಗಳಾಗುತ್ತೆ. ಈಗ ಎಷ್ಟು ಹಾಸುಗಲ್ಲು ಬೇಕಾಗತ್ತೆ ಅಂತ ಕಂಡುಹಿಡಿತೀನಿ. ಹಾಸುಗಲ್ಲುಗಳ ಸಂಖ್ಯೆ ಇಸ್ ಈಕ್ವಲ್ ಟು ಸಭಾಂಗಣದ ವಿಸ್ತೀರ್ಣ ಡಿವೈಡೆಡ್ ಬೈ ಹಾಸುಗಲ್ಲಿನ ವಿಸ್ತೀರ್ಣ. ಸಭಾಂಗಣದ ವಿಸ್ತೀರ್ಣ ಅಂದರೆ 8064, ಹಾಸುಗಲ್ಲಿನ ವಿಸ್ತೀರ್ಣ 64 ಆಗುತ್ತೆ. 8064ನ 64ರಿಂದ ಭಾಗಿಸಿದಾಗ ಇಲ್ಲಿ ಬೇಕಾಗುವ ಹಾಸುಗಲ್ಲುಗಳ ಸಂಖ್ಯೆ 126 ಆಗುತ್ತೆ. ಇದಿಷ್ಟು ಪ್ರಶ್ನೆ ಸಂಖ್ಯೆ 23ರ ಉತ್ತರ ಆಗಿದೆ. 24ನೇ ಪ್ರಶ್ನೆ, ಇಲ್ಲಿ ಒಂದು ವಜ್ರಾಕೃತಿ ಕೊಟ್ಟಿದ್ದಾರೆ, ಶೃಂಗಗಳನ್ನು ಕೊಟ್ಟಿದ್ದಾರೆ. ಎಯ ನಿರ್ದೇಶಾಂಕಗಳು 5, 11 ಇದೆ. ಬಿಯ ನಿರ್ದೇಶಾಂಕಗಳು x, y ಇದೆ. ಸಿನ ನಿರ್ದೇಶಾಂಕಗಳು 5, 3 ಇದೆ. ಡಿಯ ನಿರ್ದೇಶಾಂಕಗಳು 2, 7 ಇದೆ. ಇಲ್ಲಿ ನಾನು ಕೆಲವೊಂದು ರಚನೆ ಮಾಡ್ಕೊಂಡಿದ್ದೀನಿ. ಇಯ ನಿರ್ದೇಶಾಂಕ ಅಂತ ಬರೆದಿದ್ದೀನಿ, ಯಾಕಂದರೆ ಮಧ್ಯ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಬೇಕು. ಅದನ್ನು ಇ ಅಂತ ಬರ್ಕೊಂಡಿದ್ದೀನಿ. ಇಯ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು. ಪ್ರಶ್ನೆಯಲ್ಲಿ ತಿಳಿಸಿರುವ ರೀತಿ ಫಸ್ಟ್ ಬಿನ ನಿರ್ದೇಶಾಂಕ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆಮೇಲೆ ಬಿ ನಿರ್ದೇಶಾಂಕ ಕಂಡುಹಿಡಿದಾದ್ಮೇಲೆ ಬಿ ಡಿಯ ಉದ್ದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ನಾನು ಇಯ ನಿರ್ದೇಶಾಂಕ ಕಂಡುಹಿಡಿತೀನಿ. ಇಯ ನಿರ್ದೇಶಾಂಕವನ್ನು ಎ ಸಿಯ ನಿರ್ದೇಶಾಂಕಗಳನ್ನು ಬಳಕೆ ಮಾಡಿಕೊಂಡು ಮಧ್ಯಬಿಂದು ಸೂತ್ರ ಹಾಕಿ ಎ ಸಿಯ ನಿರ್ದೇಶಾಂಕ ಬಿಂದುಗಳನ್ನು ತೆಗೆದುಕೊಂಡು ಇಯ ನಿರ್ದೇಶಾಂಕಗಳನ್ನು ಕಂಡುಹಿಡಿತೀನಿ. ಇಯ ನಿರ್ದೇಶಾಂಕ ಇಸ್ ಈಕ್ವಲ್ ಟು x1 + x2/2 y1 + y2/2 ಇಸ್ ಈಕ್ವಲ್ ಟು ಇ ಇಸ್ ಈಕ್ವಲ್ ಟು x1 + x2/2 y1 + y2/2 ಅಂದರೆ 10/2 14/2 ಆಗುತ್ತೆ. ಈಗ ನಮಗೆ ಸಿಕ್ತು ಮಧ್ಯ ಬಿಂದು ಓ ಅಂದರೆ ಇನ ನಿರ್ದೇಶಾಂಕ 5, 7 ಬಂತು. ಈಗ ನಾನು ಬಿ ಮತ್ತು ಡಿಯ ನಡುವಿನ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಯಾವುದಪ್ಪ ಅಂದರೆ ಇ ಆಗಿದೆ. ಇನ ಮಧ್ಯ ಬಿಂದುವಿನ ನಿರ್ದೇಶಾಂಕ 5, 7 ಆಗಿದೆ. ಈಗ ಇದೇ ಡಿನ ನಿರ್ದೇಶಾಂಕ ಬಿಂದುಗಳನ್ನು ಮತ್ತು ಇನ ನಿರ್ದೇಶಾಂಕಗಳನ್ನು ಬಳಸ್ಕೊಂಡು ಬಿಯ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು. ಇಲ್ಲಿ ಮಧ್ಯ ಬಿಂದುವಿನ ನಿರ್ದೇಶಾಂಕ 5, 7 ಆಗಿದೆ. ಅದರ ಪ್ರಕಾರ 5, 7 ಇಸ್ ಈಕ್ವಲ್ ಟು x1 + x2/2 y1 + y2/2 ಅಂದರೆ x + 2/2 y + 7/2. ಇಲ್ಲೇ x + 2/2 ಇಸ್ ಈಕ್ವಲ್ ಟು ಎಕ್ಸ್ನ ಬೆಲೆ 5, y + 7/2 ವೈನ ಬೆಲೆ 7 ಆಗಿದೆ. ಇಲ್ಲಿ ಛೇದದಲ್ಲಿರುವ 2ನ ಅಂಶಕ್ಕೆ ಕಳಿಸಿದಾಗ x + 2 ಇಸ್ ಈಕ್ವಲ್ ಟು 10 ಆಗುತ್ತೆ. ದೇರ್ಫೋರ್ x ಇಸ್ ಈಕ್ವಲ್ ಟು 10ರಲ್ಲಿ 2ನ ಕಳೆದ್ರೆ 8 ಆಗುತ್ತೆ. y + 7 ಇಸ್ ಈಕ್ವಲ್ ಟು 7 2 14 ಆಗುತ್ತೆ. y + 7 ಇಸ್ ಈಕ್ವಲ್ ಟು 14 ಆದರೆ y ಇಸ್ ಈಕ್ವಲ್ ಟು 14ರಲ್ಲಿ 7 ಕಳೆದ್ರೆ 7 ಆಗುತ್ತೆ. ನನಗೀಗ ಬಿ ಬಿಂದುವಿನ ನಿರ್ದೇಶಾಂಕಗಳು ಸಿಕ್ತು. ಬಿ ಬಿಂದುವಿನ ನಿರ್ದೇಶಾಂಕಗಳು ಬಿನ ನಿರ್ದೇಶಾಂಕಗಳು 8, 7 ಆಗಿದೆ. ಈಗ ನಾನು ಬಿ ಮತ್ತು ಡಿ ನಡುವಿನ ಉದ್ದವನ್ನು ಕಂಡುಹಿಡಿಬೇಕು. ಇಲ್ಲಿ ದೂರದ ಸೂತ್ರ ಬಳಕೆ ಮಾಡ್ಕೊಂಡಿದ್ದೀನಿ. ಬಿನ ನಿರ್ದೇಶಾಂಕಗಳು ಎಷ್ಟಾಗಿದೆಯಪ್ಪ ಅಂದರೆ 8, 7 ಆಗಿದೆ. ಡಿನ ನಿರ್ದೇಶಾಂಕಗಳು 2,
7 ಆಗಿದೆ. ಇಲ್ಲಿ ದೂರದ ಸೂತ್ರ ಅಪ್ಲೈ ಮಾಡಿದಾಗ x2 - x1 ಹೋಲ್ ಸ್ಕ್ವೇರ್ ಮೈನಸ್ y2 - y1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು BD ಇಸ್ ಈಕ್ವಲ್ ಟು 2 - 8 ಹೋಲ್ ಸ್ಕ್ವೇರ್ ಪ್ಲಸ್ 7 - 7 ಹೋಲ್ ಸ್ಕ್ವೇರ್ ಆಗುತ್ತೆ. 2ರಲ್ಲಿ 8 ಕಳೆದ್ರೆ -6 ಆಗುತ್ತೆ. -6 ಹೋಲ್ ಸ್ಕ್ವೇರ್ ಅಂದರೆ +36 ಆಗುತ್ತೆ. 36ರ ವರ್ಗಮೂಲ BD ಇಸ್ ಈಕ್ವಲ್ ಟು 6 ಮಾನಗಳು ಆಗುತ್ತೆ. ಇದಿಷ್ಟು BDಯ ಉದ್ದನ ಕಂಡುಹಿಡಿದಿದ್ದೀನಿ, 6 ಮಾನಗಳಾಗಿದೆ. ಇದಿಷ್ಟು ಫಸ್ಟ್ ಮತ್ತು ಸೆಕೆಂಡ್ ಥರ್ಡ್ ಮೇನ್ನ ಪ್ರಶ್ನೆಗಳಿಗೆ ಉತ್ತರ ಆಗಿದೆ. ಮುಂದಿನ ವಿಡಿಯೋದಲ್ಲಿ 4 ಮತ್ತು 5 ಮತ್ತು 6ನೇ ಮೇನ್ನ ಉತ್ತರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.